ಹೆಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಬ್ಯೂಟಿ ಟಿಪ್ಸ್ಗಳು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. 1. ಟೊಮೆಟೊ ರಸವನ್ನು ಮೊಸರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 10 ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಪ್ರತಿದಿನ ಹಚ್ಚುವ ಮೂಲಕ 1 ವಾರದೊಳಗೆ ಮುಖದ ಕಪ್ಪು ಕಲೆ ಕಡಿಮೆಯಾಗುತ್ತದೆ. 2. ಬಾದಾಮಿ ಎಣ್ಣೆ ಮತ್ತು ಅಲೋವೆರಾವನ್ನು ಮಿಕ್ಸ್ ಮಾಡಿ ಕೈಕಾಲುಗಳಿಗೆ ಹಚ್ಚಿ ಸನ್ಬರ್ನ್ ಮಾಯವಾಗುತ್ತದೆ. 3. ನುಗ್ಗೆ ಬೀಜದ ಎಣ್ಣೆಯನ್ನು ಮೊಡವೆಗಳ ಮೇಲೆ ನಿತ್ಯವೂ ಹಚ್ಚಿಕೊಂಡರೆ ಮೊಡವೆಗಳು ಕಲೆಗಳಿಲ್ಲದೆ ನಿಧಾನವಾಗಿ ಮಾಯವಾಗುತ್ತದೆ. ಎಣ್ಣೆ ಲಭ್ಯವಿಲ್ಲದಿದ್ದರೆ ನುಗ್ಗೆ ಗಿಡದ ಎಲೆಗಳನ್ನು ನುಣ್ಣಗೆ ಅರೆದು ಇದರ ಲೇಪನವನ್ನು ರಾತ್ರಿ ಮಲಗುವ ಮುನ್ನ ಮೊಡವೆಗಳ ಮೇಲೆ ಹಚ್ಚಿಕೊಳ್ಳಬಹುದು. 4. 2 ಚಮಚ ಜೀರಿಗೆಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದನ್ನು ಕುದಿಸಿ ನಂತರ ನೀರನ್ನು ಫಿಲ್ಟರ್ ಮಾಡಿ ಅದಕ್ಕೆ ನಿಂಬೆ ರಸವನ್ನು ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುತ್ತದೆ. 5. ಊಟವಾದ ತಕ್ಷಣ ಎಂದಿಗೂ ಕೂಡ ಹಣ್ಣುಗಳನ್ನು ತಿನ್ನಬಾರದು. ಇದರಿಂದ ತಿಂದ ಆಹಾರ ಜೀರ್ಣವಾಗದೆ ಗ್ಯಾಸ್ ಆಗುವ ಸಂಭವವಿರುತ್ತದೆ. 6. ಕುಳಿತು ನೆಲವನ್ನು ಗುಡಿಸುವ ಮತ್ತು ಒರೆಸುವ ಕೆಲಸ ಮಾಡುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ತೂಕ ಇಳಿಸುವಲ್ಲಿಯೂ ಸಹಾಯ ಆಗುತ್ತದೆ. 7. ಬೇಸಿಗೆಯಲ್ಲಿ ಉಂಟಾಗುವ ಬೆವರುಗುಳ್ಳೆಗಳನ್ನು ನಿವಾರಿಸಲು ಅಕ್ಕಿ ತೊಳೆದ ನೀರಿನಿಂದ ಆ ಸ್ಥಳವನ್ನು ದಿನವೂ ತೊಳೆದರೆ ಬೆವರುಗುಳ್ಳೆಗಳು ಮಾಯವಾಗುತ್ತದೆ. 8. ಈರುಳ್ಳಿ ರಸವನ್ನು ತಲೆಗೆ ಹಚ್ಚುವುದರ ಮೂಲಕ ಬಿಳಿ ಕೂದಲನ್ನು ಕಪ್ಪಾಗಿಸಬಹುದು. ಬಿಳಿ ಕೂದಲನ್ನು ಕಡಿಮೆ ಮಾಡುವುದಲ್ಲದೆ ಕೂದಲು ಉದುರುವುದನ್ನು ಕಡಿಮೆ ಮಾಡಿ ಕೂದಲಿಗೆ ಹೊಳಪನ್ನು ನೀಡುತ್ತದೆ. 9. ಪದೇ ಪದೇ ತಲೆನೋವು ಕಾಣಿಸಿಕೊಳ್ಳುತ್ತಿದ್ದರೆ ಪ್ರತಿದಿನ ಬೆಳಿಗ್ಗೆ ಅಲೋವೆರಾ ಜ್ಯೂಸ್ ಕುಡಿದರೆ ತಲೆನೋವಿನ ಸಮಸ್ಯೆ ದೂರವಾಗುತ್ತದೆ. 10. ಕೊಬ್ಬರಿ ಎಣ್ಣೆಯನ್ನು ಬೇವಿನ ಎಲೆಗಳೊಂದಿಗೆ ಕುದಿಸಿ ತಣ್ಣಗಾದ ಬಳಿಕ ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಕಪ್ಪಾಗುತ್ತದೆ. 11. 1 ಚಮಚ ತೆಂಗಿನ ಎಣ್ಣೆಯನ್ನು ನಿಮ್ಮ ಅಂಗೈಗೆ ಹಾಕಿಕೊಂಡು ಅದನ್ನು ನಿಮ್ಮ ಮುಖ ಕತ್ತಿನ ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಹೀಗೆ ಮಾಡಿದರೆ ದೇಹದಲ್ಲಿನ ಸತ್ತ ಚರ್ಮವನ್ನು ತೆಗೆದುಹಾಕಿ ಚರ್ಮ ಹೊಳೆಯುವಂತೆ ಮಾಡುತ್ತದೆ. 12. ಮೂಲಂಗಿ ರಸಕ್ಕೆ ಹಾಲಿನ ಕೆನೆಯನ್ನು ಹಾಕಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಕಡಿಮೆಯಾಗುತ್ತದೆ. 13. ದಿನನಿತ್ಯದ ಆಹಾರದಲ್ಲಿ ಸಾಸಿವೆಯನ್ನು ಬಳಸುವುದರಿಂದ ಜೀರ್ಣಶಕ್ತಿ ಹೆಚ್ಚಿ ಹಸಿವು ಚೆನ್ನಾಗಿ ಆಗುತ್ತದೆ. 14. ಕರಿಬೇವಿನಲ್ಲಿರುವ ಪೌಷ್ಟಿಕತೆಯ ಅಂಶಗಳು ಗರ್ಭ ಧರಿಸುವಲ್ಲಿ ಉಂಟಾಗುವ ಕುಂದುಕೊರತೆಗಳನ್ನು ನಿವಾರಿಸಿ ಹಾರ್ಮೋನಿನ ಅಸಮತೋಲನವನ್ನು ಸರಿಪಡಿಸಿ ಗರ್ಭಾಶಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. 15. ನಿಮ್ಮ ಕೈಕಾಲುಗಳ ಚರ್ಮ ಕಪ್ಪಾಗಿದ್ದರೆ ಹಾಲಿನ ಕೆನೆಯಲ್ಲಿ ನಿಂಬೆ ರಸವನ್ನು ಸೇರಿಸಿ ವಾರಕ್ಕೆ 3-4 ಸಲ ಹಚ್ಚಬೇಕು. 16. ಸ್ವಲ್ಪ ಸಕ್ಕರೆ, ರೋಸ್ ವಾಟರ್, ಅಲೋವೆರಾ ಜೆಲ್ ಈ ಮಿಶ್ರಣದಿಂದ 5 ನಿಮಿಷ ಸ್ಕ್ರಬ್ ಮಾಡಿ ಡೆಡ್ ಸೆಲ್ಸ್ಗಳು ದೂರವಾಗುತ್ತದೆ. 17. ಮಸೂರಿ ಬೆಳೆಯೂ ಕೂಡ ತ್ವಚೆಯ ಬಣ್ಣವನ್ನು ತಿಳಿಯಾಗಿಸುವಲ್ಲಿ ಬಹಳ ಉಪಕಾರಿಯಾಗಿದೆ. ಇದನ್ನು ನೆನೆಸಿ ಪೇಸ್ಟ್ ಮಾಡಿ ಹಚ್ಚಿಕೊಳ್ಳಬಹುದು ಅಥವಾ ಪೌಡರ್ ಮಾಡಿ ಮೊಸರಿನೊಂದಿಗೆ ಮಿಕ್ಸ್ ಮಾಡಿ ವಾರಕ್ಕೆ 3-4 ಬಾರಿ ಹಚ್ಚಿಕೊಳ್ಳಿ. 18. ಅಲೋವೆರಾ ಒಂದು ಶಕ್ತಿಶಾಲಿ ಉರಿಯೂತ ನಿವಾರಕ. ಮೊಡವೆ ಮೇಲೆ ಹಚ್ಚಿ ರಾತ್ರಿ ಹಾಗೆಯೇ ಬಿಡಿ. ಇದು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಮೊಡವೆ ಕಡಿಮೆ ಮಾಡುತ್ತದೆ. 19. ಅರಿಶಿಣದ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ರೋಮಗಳೆಲ್ಲ ಉದುರಿಬಿಡುತ್ತದೆ. 20. ಲವಂಗವನ್ನು ಅಗಿದು ಚಪ್ಪರಿಸುವುದರಿಂದ
ಬಾಯಿಯ ದುರ್ಗಂಧ ನಿವಾರಣೆಯಾಗುತ್ತದೆ. 21. ತಲೆಗೆ ಕೋಳಿ ಮೊಟ್ಟೆಯ ಬಿಳಿ ತಿರುಳನ್ನು ಹಚ್ಚಿ ನಂತರ ಸ್ನಾನ ಮಾಡಿದರೆ ಕೂದಲ ಬೆಳವಣಿಗೆ ವೃದ್ಧಿಸುತ್ತದೆ. 22. ತೆಂಗಿನ ಎಣ್ಣೆ ಕೂದಲಿನ ಕೋಮಲತೆ ಕಾಪಾಡುವುದು ಮಾತ್ರವಲ್ಲ, ಕೂದಲು ಉದುರುವ ಸಮಸ್ಯೆಗೂ ಇದು ರಾಮಬಾಣ. ಕೂದಲಲ್ಲಿನ ಪ್ರೋಟೀನ್ ನಾಶವಾಗುವುದನ್ನು ತಡೆಗಟ್ಟುವುದಲ್ಲದೆ ಕೂದಲಿಗೆ ಹೊಸ ಚೈತನ್ಯ ನೀಡುತ್ತದೆ. 23. ಮುಖಕ್ಕೆ ಸೋಪಿನ ಬದಲಾಗಿ ಕಡಲೆ ಹಿಟ್ಟು, ಹೆಸರುಬೇಳೆ ಹಿಟ್ಟಿನೊಂದಿಗೆ ಅರಶಿನ ಬೆರೆಸಿ ಹಚ್ಚಿಕೊಂಡರೆ ಮುಖ ಸಹಜ ಸೌಂದರ್ಯದೊಂದಿಗೆ ಕಂಗೊಳಿಸುತ್ತದೆ. ಏನೂ ಖರ್ಚಿಲ್ಲದೆ ಸುಂದರವಾದ ತ್ವಚೆ ಬೇಕಾಗಿದ್ದಲ್ಲಿ ಪ್ರತಿದಿನ 5 ನಿಮಿಷ ಹಸಿ ಹಾಲಿನಿಂದ ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಒಳ್ಳೆಯ ಹೊಳಪು ಬರುತ್ತದೆ ಮತ್ತು ಮುಖ ಸ್ಮೂತ್ ಆಗುತ್ತದೆ. 24. 7-8 ಬಾದಾಮಿಯನ್ನು 1 ಗಂಟೆ ನೀರಿನಲ್ಲಿ ನೆನೆಸಿಟ್ಟು ಅದರ ಸಿಪ್ಪೆಯನ್ನು ತೆಗೆದು ಪೇಸ್ಟ್ ಮಾಡಿ ಅದಕ್ಕೆ ಹಾಲಿನ ಕೆನೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕಿಕೊಂಡು 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆದುಕೊಳ್ಳಬೇಕು. ವಾರಕ್ಕೆ 1 ದಿನ ಹೀಗೆ ಮಾಡುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತು ಚರ್ಮ ಸುಕ್ಕುಗಟ್ಟುವುದಿಲ್ಲ. 25. ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ಚರ್ಮ ಟೈಟ್ ಆಗುತ್ತದೆ ಮತ್ತು ಶೈನಿಂಗ್ ಕೂಡ ಬರುತ್ತದೆ. ಮುಖದ ಮೇಲಿದ್ದ ಕಳೆಗಳು ಮಾಯವಾಗುತ್ತದೆ. 26. ಸ್ವಲ್ಪ ಅರಶಿನ ಗೋಧಿ ಹಿಟ್ಟು ನೀರಿನಲ್ಲಿ ಹಾಕಿ ಅದಕ್ಕೆ 2 ಚಮಚ ಎಳ್ಳೆಣ್ಣೆ ಬೆರೆಸಿದರೆ ಪೇಸ್ಟ್ನಂತೆ ಆಗುತ್ತದೆ. ಅದನ್ನು ಮೈಗೆ ಚೆನ್ನಾಗಿ ತಿಕ್ಕಿಕೊಂಡು ಒಣಗಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿಗೆ ಒಳ್ಳೆಯದು. 27. ಅಕ್ಕಿ ನೀರನ್ನು ಫೇಸ್ ವಾಶ್ ರೂಪದಲ್ಲಿ ನಿಯಮಿತವಾಗಿ ಬಳಸಿದರೆ ಮೊಡವೆಗಳು ನಿವಾರಣೆಯಾಗುತ್ತದೆ. 28. ಟೊಮೆಟೊ ರಸವನ್ನು ಮೊಸರಿನೊಂದಿಗೆ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ ಸುಮಾರು 10 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ. ಪ್ರತಿದಿನ ಹಚ್ಚುವ ಮೂಲಕ 1 ವಾರದೊಳಗೆ ಮುಖದ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ. 29. 1 ಚಮಚ ಮೊಸರಿನಲ್ಲಿ ಕೆಲವು ಹನಿ ನಿಂಬೆ ರಸವನ್ನು ಸೇರಿಸಿ ಇದನ್ನು ತೋಳಿನ ಕೆಳಭಾಗಕ್ಕೆ ಹಚ್ಚಿ 90 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ. ಇದು ತೋಳಿನ ಕೆಳಭಾಗದ ಕಪ್ಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ. 30. 1 ಬಟ್ಟಲಿನಲ್ಲಿ 2 ಚಮಚ ಅಲೋವೆರಾ ಜೆಲ್, 4 ಚಿಟಿಕೆ ಕಾಫಿ ಪುಡಿ, 1 ಚಿಟಿಕೆ ಅರಶಿನ ಮತ್ತು 2 ಹನಿ ಟೀ ಎಣ್ಣೆ ಸೇರಿಸಿ ಈ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ರಾತ್ರಿ ಇಡೀ ಬಿಡಿ. ಇದು ಮೊಡವೆ, ತೆರೆದ ರಂಧ್ರಗಳು, ವರ್ಣದ್ರವ್ಯ ಮತ್ತು ಕಪ್ಪು ವರ್ತುಳಗಳಿಗೆ ಅತ್ಯಂತ ಪರಿಣಾಮಕಾರಿ. 31. ಕಿತ್ತಲೆ ಸಿಪ್ಪೆಯ ಪುಡಿಯನ್ನು ಮುಲ್ತಾನಿ ಮಿಟ್ಟಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ ಇದು ಮೊಡವೆ ಮತ್ತು ಸುಕ್ಕುಗಳ ಸಮಸ್ಯೆ ನಿವಾರಣೆ ಮಾಡುವುದರ ಜೊತೆಗೆ ಮುಖಕ್ಕೆ ಹೊಸ ಹೊಳಪನ್ನು ತರಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.